ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಅಂಗನವಾಡಿ ಕೇಂದ್ರ ಸಂಖ್ಯೆ 3 ಗುಡ್ಡದ ಓಣೆ. ಇಲ್ಲಿ ಬೆಳಗ್ಗೆ ನಮಗೂ ಗಮನಕ್ಕೆ ಬಂದದ್ದು, ಇಲ್ಲಿಯ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳು ನನಗೆ ಫೋನ್ ಮುಖಾಂತರವಾಗಿ ತಿಳಿಸಿದರು, ಇಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಘಟನೆ ನಡೆದಿದೆ ಅಂಥೇಳಿ. ಏನು ಅಂತ ಕೇಳಿದವಾಗ ಹೀಗೆ ಅಂಗನವಾಡಿ ಸಹಾಯಕಿಯ ಒಂದು ಕೊಲೆಯಾಗಿದೆ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ನಾನಿಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಿಕ್ಕಂಥೇಳಿ ಬಂದಿದ್ದೀನಿ. ಸೊ ಈ ಒಂದು ಅಂಗನವಾಡಿ ಸಹಾಯಕಿ ಹೆಸರು ಸುಮಾ ಉರ್ಫು ಪ್ರೇಮ ಶಿವಶಂಕರ್ ಸೌಣೂರು ಅಂತ ಹೇಳಿ. ಇವಳು 2 ವರ್ಷದ ಹಿಂದೆ ಅಷ್ಟೇ ಅಂಗನವಾಡಿ ಸಹಾಯಕಿ ಅಂಥೇಳಿ ಆಯ್ಕೆಯಾಗಿ ಕೆಲಸವನ್ನು ಮಾಡ್ತಾಯಿದ್ಲು. ಆದರೆ ಈ ಒಂದು ಘಟನೆ ಯಾಕೆ ನಡೀತು, ಏನು ನಡೀತು ಅಂತ ನಮಗೂ ಇನ್ನೂ ಅದು ಸಂಪೂರ್ಣವಾಗಿ ಮಾಹಿತಿ ದೊರೆತಿಲ್ಲ. ಏನೋ ಕೌಟುಂಬಿಕ ಒಂದು ಕಲಹ ಇತ್ತು, ಒಂದು ಸಮಸ್ಯೆ ಇತ್ತು ಅಂತ ಇಷ್ಟೇ ನಮಗೆ ಕೇಳಿಬಂದಿದ್ದು. ಆದರೆ ಅದನ್ನು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಅನ್ನುವಂಥ ಮಾಹಿತಿ ಕೂಡ ಇನ್ನೂ ನಮಗೆ ಸಿಕ್ಕಿಲ್ಲ. ಅದು ಸಿಕ್ಕ ನಂತರ ತಮಗೆ ಅದನ್ನು ವಿವರವಾಗಿ ತಿಳಿಸ್ತಾರೆ. ಎಷ್ಟು ವರ್ಷದಿಂದ ಇವರು ಯಾವ ಮೂಲದವರು ಮೇಡಮ್? ಇವಳದು ತವ್ರ ಮನೆ ಬಂದು ತಾರ್ಯಾಳ ಅಂಥೇಳಿ ಹುಬ್ಳಿ ಕಡೆಗೆ, ಹುಬ್ಳಿ ತಾಲೂಕು. ಆಮೇಲೆ ಇಲ್ಲಿ ಗಂಡನ ಮನೆ ಇಲ್ಲೇ ಶಿಗ್ಗಾಂವ್ ಅಂತ ಹೇಳಿ. ಅವಳು ಇಲ್ಲೇ ಅಪಾಯಿಂಟ್ ಆಗಿದ್ಲು. ಅದು ಖಾಲಿ ಇತ್ತು ಹುದ್ದೆ, ಕರೆದಿದ್ವಿ. ಸೊ ಅಂಗನವಾಡಿ ಸಹಾಯಕಿ ಅಂಥೇಳಿ ಆಯ್ಕೆಯಾಗಿದ್ಲು 2 ವರ್ಷದ ಹಿಂದೆ. ಚೆನ್ನಾಗಿ ಕೆಲಸನೇ ಮಾಡ್ತಾಯಿದ್ಲು. ಆದರೆ ಅವಳದು ಕೌಟುಂಬಿಕ ಹಿನ್ನೆಲೆ ಏನಿದೆ ಅಂತ ನಮಗೆ ಅದು ಗೊತ್ತಿಲ್ಲ. ಬಟ್ ಏನೋ ಸ್ವಲ್ಪ ಕಲಹ ಇತ್ತು ಅಂತ ಕೇಳ್ಪಟ್ಟಿದ್ವಿ ಅಷ್ಟೇ. ಆದರೆ ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಇನ್ನೂ ನಮ್ಮ ಮಾಹಿತಿಗೆ ಬಂದಿಲ್ಲ. ಇಲ್ಲ. ಬೆಳಗ್ಗೆ ಕರೆಕ್ಟಾಗಿ 9:00ವರೆಗೇನೋ ನಡೆದಿದೆ ಅಂತ ಘಟನೆ. ಸೊ ಆ ಟೈಮಿಗೆ ಮಕ್ಕಳು ಅಂಗನವಾಡಿಗೆ ಬರೋ ಹೊತ್ತು 10 ಗಂಟೆ ಅಂದರೆ ಎಲ್ಲರೂ ಸೇರ್ತಾರೆ. ಸೊ ಇನ್ನೂ ಮಕ್ಕಳು ಬರ್ತಾಯಿದ್ರಂತೆ, ಆದರೆ ಇನ್ನೂ ಯಾರೂ ಬಂದಿರಲಿಲ್ಲ. ಬಟ್ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಕೇಂದ್ರದಲ್ಲಿ ಇದ್ಲು. ಇಲ್ಲ ಆ ಥರ ಏನೂ ಇಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. CC ಕ್ಯಾಮ್ರಾದೇನೂ ಇಲ್ಲ. ಬಟ್ ಹಿಂದೆನೂ ಈ ಥರ ಯಾವುದೂ ಘಟನೆ ನಡೆದಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ ಬಂದು ಗಲಾಟೆ ಮಾಡೋದಾಗಲಿ ಅಥವಾ ಜಗಳ ಮಾಡೋದಾಗಲಿ ಈ ಥರ ಯಾವುದೂ ಕೂಡ ಕಂಡು ಬಂದಿಲ್ಲ. ನಡವಳಿಕೆ ಚೆನ್ನಾಗಿತ್ತು, ಚೆನ್ನಾಗಿ ಕೆಲಸ ಮಾಡ್ತಿದ್ಲು. ಅಂಗನವಾಡಿ ಕೇಂದ್ರದ ಪ್ರತಿಯೊಂದು ಕೆಲಸನೂ ಮನಸ್ಸು ವಹಿಸಿ ಚೆನ್ನಾಗಿ ಮಾಡ್ತಿದ್ಲು. ಯಾವುದೇ ರೀತಿಯಾಗಿದು ಕಾರ್ಯದಲ್ಲಿ ನಮಗೆ ಯಾವುದೋ ತಪ್ಪುಗಳು ಕಂಡು ಬಂದಿರಲಿಲ್ಲ. ಚೆನ್ನಾಗಿ ಮಾಡ್ತಿದ್ಲು ಕೆಲಸ. ನಂದು ರೇವತಿ ಅಂತ, DD ವುಮೆನ್ ಆ್ಯಂಡ್ ಚೈಲ್ಡ್. ಅಲ್ಲಿ ಕೇಂದ್ರ ಇದು ಓಪನ್ ಆದ ತಕ್ಷಣನೇ ಅಲ್ಲಿ ಅವರು ಸುಮಾ ಅಂಥೇಳಿ 29 ಇಯರ್ಸ್ ಅವ್ರಿಗೆ ಅವ್ರ ಬ್ರದರ್ ಬಂದು ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮಗೆ ಮಾಹಿತಿ ಬಂತು, 112 ಕಾಲ್ ಬಂದಿತ್ತು. ತಕ್ಷಣ ನಮ್ಮ ಆಫೀಸರ್ಸ್ ಎಲ್ಲ ಬಂದು ನೋಡಿದಾಗ ತುಂಬ ಬ್ರೂಟಲಾಗಿ ಮಾಡಿದ್ದಾನೆ. ವೆಪನ್ನು ಇಲ್ಲೇ ಇದೆ. ಅವರು ಸೆಕ್ಯೂರ್ ಆಗಿದ್ದಾರೆ, ಅವ್ರ ಬ್ರದರ್. ಇವರು ಸುಮಾ ಅಂಥೇಳಿ. ರೀಸನ್ನು ಈಗ ಇನ್ಮೇಲೆ ಗೊತ್ತಾಗುತ್ತೆ ಏನು ರೀಸನ್ ಇತ್ತು ಅಂತ. ಅವನು ಅಲ್ಲಿಂದ ಅವಳನ್ನ ಫಾಲೋ ಮಾಡ್ಕೊಂಡ್ಬಂದು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀಸನಿಂಗ್ ಮಾಡಿದ, ಏನು ತಂಗಿನ ಅಕ್ಕನ ಮಾಡಬೇಕಾದ್ರೆ ಏನು ಸಮಸ್ಯೆ ಇತ್ತು ಮನೆಯಲ್ಲಿ ಅಂತ ಈಗ ಇನ್ಮೇಲೆ ವೆರಿಫೈ ಮಾಡ್ತೀವಿ. ಅವನು ಸೆಕ್ಯೂರ್ ಆಗಿದ್ದಾನೆ. ಇದು ಕೂಡ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅವಳು ತಾರಿಯಾಳದಲ್ಲಿ ಇರ್ತಿದ್ಲಂತ, ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ಲು ಹುಬ್ಳಿ ತಾರಿಯಾಳ. ಅಲ್ಲಿಂದ ಬರುವಾಗ ಅವನು ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ. ನಮ್ಮ ಕಡೆ ಇದ್ದಾನೆ, ಸೆಕ್ಯೂರ್ ಆಗಿದ್ದಾನೆ. ತಾಯಿ ಮನೆಯಲ್ಲಿದ್ದರು, ಗಂಡನ ಮನೆಯಲ್ಲಿಂದ ತಾರಿಯಾಳ. ಅವಳದು ಸವನ್ನೂರು ಊರು ಅಲ್ಲ, ಅಡ್ರೆಸ್ಸು ಸವನ್ನೂರು ಅವಳದು. ಬಟ್ ತಾರಿಯಾಳದಲ್ಲಿ ಇದ್ಲು ಅವಳು. ಮದುವೆ ಆಗಿದೆ, ತವ್ರ ಮನೆಯಲ್ಲೇ ಇದ್ಲು. ಅಲ್ಲಿಂದನೇ ಮೋಸ್ಟ್ಲಿ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದ. ನಾವು ಈಗ ಫರ್ದರ್ ಗೊತ್ತಾಗುತ್ತೆ. ಈಗ ಜಸ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ, ಇವಾಗ FIR ಮಾಡ್ತೀವಿ. ಫರ್ದರ್ ಏನಕ್ಕೆ ಆಗಿದೆ ಅಂತ ಅವನಿಗೆ ವೆರಿಫೈ ಮಾಡಿದಾಗ ಅವ್ನು ಸೆಕ್ಯೂರ್ ಆಗಿದ್ದಾನೆ, ನಮ್ಮ ಹತ್ರನೇ ಇದ್ದಾನೆ. ವಿ ವಿಲ್ ವೆರಿಫೈ ಹಿಮ್ ಆ್ಯಂಡ್ ಏನಿದೆ ಅದನ್ನೇ ಮಾಡ್ತೀವಿ. ಕುಟುಂಬ ಅದನ್ನು ತಿಳ್ಕೊಳ್ತೀವಿ ಆಮೇಲೆ. ಈಗ ಸದ್ಯಕ್ಕೆ ಅವಳ ಬಗ್ಗೆ ಮಾತ್ರ ಡೀಟೇಲ್ಸ್ ತೊಗೊಂಡಿದ್ದೀವಿ, ಅವನಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅವಳದೇನು ಹಿನ್ನೆಲೆ, ಯಾಕಾಗಿದೆ, ತವ್ರ ಮನೇಲಿ ಯಾಕಿದ್ರು ಅದನ್ನೆಲ್ಲ ಆಮೇಲೆ ವೆರಿಫೈ ಮಾಡ್ತೀವಿ. ತನಿಖೆಯಲ್ಲಿ ಗೊತ್ತಾಗುತ್ತೆ. ಟೀಚರ್ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ಶಾಕಲ್ಲಿದ್ದಾರೆ. ವಿಲ್ ವೆರಿಫೈ ಹರ್ ಲೇಟರ್. ಅವರು ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ, ಅವ್ರ ಮುಂದೆನೇ ಆಗಿದೆ ಅಂಥೇಳಿ. ಮಕ್ಕಳಿದ್ದಾರೆ, ಅವಳಿಗೆ ಮಕ್ಕಳೂ ಇದ್ದಾರೆ, ಚಿಕ್ಕ ಮಕ್ಕಳು. ಇಲ್ಲಿ ಮಕ್ಕಳು ಬಂದಿಲ್ಲ ಇನ್ನು. ಅವರಿಬ್ಬರೇ ಬಂದಿದ್ದಾರೆ, ಹೆಲ್ಪರ್ ಮತ್ತು ಅಂಗನವಾಡಿ. ಇವರು ಮುಂಚೆನೇ ಬರ್ತಾರಲ್ಲ, ಆಮೇಲೆ ಮಕ್ಕಳು ಬರೋಕ್ಕಿಂತ ಮುಂಚೆನೇ ಆಗಿದೆ. ಸೊ ಮಕ್ಕಳು ಯಾರೂ ಇರಲಿಲ್ಲ. ಬಾಡಿ ಮೇಲೆ ಎಲ್ಲೆಲ್ಲಿ ಹಲ್ಲೆ ಆಗಿದೆ ಈಗ ನೋಡ್ತೀವಿ ರೀ. ನಮ್ಮ ಸೋಕೋದವ್ರನ್ನೂ ಎಲ್ಲ ಕರೆಸ್ತಾ ಇದ್ದೀವಿ. ತುಂಬ ಬ್ರೂಟಲಾಗಿ ಮಾಡಿದ್ದಾರೆ. ಕುತ್ತಿಗೆಗಾಗಿದೆ, ಕೈಗಾಗಿದೆ, ಕೈಯೆಲ್ಲ ಅಡ್ಡ ಹಾಕಿದೆ, ಕೈ ಕಟ್ಟಾಗಿದೆ. ಈಗೆಲ್ಲ ವೆರಿಫೈ ಮಾಡಿ ಮೆಡಿಕಲ್ ಇದನ್ನೆಲ್ಲ ಮಾಡಿಸ್ತೀವಿ. ಎಲ್ಲೆಲ್ಲಿ ಡೀಪ್ ಇಂಜುರೀಸ್ ಆಗಿದೆ ಅಂತ ಈಗ ನಮ್ಮ ಸೋಕೋ ಆಫೀಸರ್ಸ್ ಬಂದು ವೆರಿಫೈ ಮಾಡ್ತಾರೆ. ದೆನ್ ಬಾಡಿ ಶಿಫ್ಟ್ ಮಾಡ್ತೀವಿ. ಆಮೇಲೆ PM ಆಗುತ್ತೆ. ಆವಾಗ ಕಂಪ್ಲೀಟ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಇಂಜುರೀಸು ಎಷ್ಟು ಡೀಪ್ ಆಗಿದೆ ಅಂತ.